ಹರೇ ಶ್ರೀನಿವಾಸ. ಇವತ್ತು ಒಂದು ವಿಷಯ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕೆಲವರು ನಮ್ಮ ಜೀವನದಲ್ಲಿ ಇರ್ತಾರೆ. ಅವರು ಹೇಗೆ ಅಂತಂದರೆ, ಶುರುವಿಗೆ ನಮ್ಮ ಏಳ್ಗೆನೆಲ್ಲ ನೋಡಿ ತುಂಬಾ ಉರ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ, ಅವ್ರಿಗೂ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿರುತ್ತೆ. ಆದರೆ ಅದರಲ್ಲಿ ಇವ್ರ ಹೊಟ್ಟೆಪಾಡಿಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋ ಅಷ್ಟು ಒಳ್ಳೆಯ ಸ್ಥಾನ ಸಿಕ್ಕಿರುತ್ತೆ. ಅದರಲ್ಲಿ ಕೆಲವೊಂದು ಸಾಧಿಸಿರ್ಬೋದು ಅವರು. ಅದನ್ನೇ ಏನು ಮಾಡ್ಕೊತಾರೆ, ನಮಗೆ ನಿಮ್ಗಿಂತ ದೊಡ್ಡ ಸ್ಥಾನ ಸಿಕ್ಕಿದೆ ಅಂಥೇಳಿ ನಮ್ಮ ಎದುರಿಗೆ ಅದನ್ನು ತೋರಿಸ್ಕೋಬೇಕು ಅಂತಲೇ ಬೇಕು ಅಂತ ಆ ಜಾಗದಲ್ಲಿ ಬಂದು ಅಧಿಕಾರ ಮಾಡೋದು, ಬಿಲ್ಡಪ್ ತೋರಿಸ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನಾವು ಆ ಥರ ಇದ್ದವ್ರನ್ನ ನೋಡಿದರೆ ನಮಗೇನು ಅನಿಸಲ್ಲ. ಯಾಕೆ ಅಂತಂದರೆ, ಪದವಿ ಬೆಲೆ ಯಾವುದೂ ಶಾಶ್ವತ ಅಲ್ಲ. ಆ ದೇವ್ರ ನಾಮಸ್ಮರಣೆ ಒಂದೇ ಶಾಶ್ವತ. ನಮಗೆ ಪದವಿ ಇದ್ದರೂ ಸರಿ, ಇಲ್ಲ ಅಂತಂದರೂ ಸರಿ, ದೇವರು ಎಲ್ಲಿದ್ದರೂ ಕೈ ಹಿಡಿತಾನೆ ಅನ್ನೋ ನಂಬಿಕೆ ಇರುತ್ತೆ. ಅವ್ರಿಗೆ ಬರೀ ನಮ್ಮಂಥವ್ರ ಎದುರಿಗೆ ತುಂಬ ದೊಡ್ಡವರಾಗಿ ತಾವು ಬೆಳೆದಿದ್ದಾರೆ ಅಂತ ತೋರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ ಇರುತ್ತೆ. ಅಷ್ಟೇ ಹೊರತು ಅವ್ರಿಗೆ ನಿಜವಾಗ್ಲೂ ಇದರಲ್ಲಿ ನಾವು ಸೇವೆ ಮಾಡಬೇಕು, ನಮ್ಮಿಂದ ಒಂದು ದೊಡ್ಡ ಸೇವೆ ಆಗ್ತಾ ಇದೆ, ಈ ಥರ ಭಾವನೆಗಳಿರಲ್ಲ. ಸುಮ್ಮನೆ ಹೊಟ್ಟೆ ತುಂಬ್ಕೊಳ್ಳೋದಕ್ಕೆ ನಾನಾ ವಿಧ ವೇಷದಲ್ಲಿ ಇದು ಒಂದು, ನನಗೆ ತುಂಬ ಬೆಲೆ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೂ ಒಂದು. ಅಷ್ಟೇ. ದೇವ್ರು ಏನು ಮಾಡ್ತಾನೆ, ಇಂಥವ್ರನ್ನೂ ಮೇಲೆ ಎಬ್ಬಿಸ್ತಾನೆ ಕೈ ಹಿಡಿದು. ಎಬ್ಬಿಸಿದಾಗ ಅವರು ತಿದ್ಕೊಂಡು ಮಾಡಿಕೊಂಡು ಇದ್ದರೆ ಅದನ್ನು ಚೆನ್ನಾಗಿ ಕೊಡ್ತಾನೆ. ಇಲ್ಲ ಅಂತಂದರೆ ದಪ್ಪ ಅಂತ ಮತ್ತೆ ಕೆಳಗೆ ಹಾಕ್ತಾನೆ. ಅದು ಯಾವಾಗ ಹಾಕ್ತಾನೋ ಅದು ಅವನ ಇಚ್ಛೆ, ಅವನಿಗೆ ಗೊತ್ತು. ಹಾಗೆ ಮಾಡ್ತಾನೆ ಅನ್ನೋದು ನಮ್ಮಂಥವ್ರಿಗೆ ಗೊತ್ತಿರುತ್ತೆ. ಆದರೆ ಅದು ಆ ಥರ ಇರೋರಿಗೆ ಗೊತ್ತಿರದೇನೆ ನಮ್ಮಂಥವ್ರ ಎದುರಿಗೆ ತುಂಬ ಈ ಥರ ಮಾಡಿ ಸಿಕ್ಕಾಕ್ಕೊಂಡು ಮತ್ತೆ ಇನ್ನೊಂದಿಷ್ಟು ಬೇಯಿಸ್ಕೊಳ್ತಾ ಇರ್ತಾರೆ ಒಳಗಡೆ. ಆದರೂ ನಮ್ಮ ಎದುರಿಗೆ ಏನೂ ಆಗಿಲ್ಲ ಅಂತ ತೋರಿಸ್ಕೊಳ್ಳೋದು. ಇವ್ರು ತೋರಿಸ್ಕೊಂಡ್ರೆ ನಾವು ನಂಬ್ತೀವಿ ಅಂತ ಬೇರೆ ಅಂದ್ಕೊಳ್ತಾರೆ. ಅವ್ರು ನಮ್ಮನ್ನು ನೋಡಿ ಉರ್ಕೊಂಡು ಹಾಗೆ ನಾವು ಅವರನ್ನು ನೋಡಿ ಉರ್ಕೊಳ್ತೀವಿ ಅಂತ ಹೇಳಿ ಅಂದ್ಕೊಂಡು ಇನ್ನೊಂದಿಷ್ಟು ಮಾಡ್ತಾ ಇರ್ತಾರೆ. ಈ ಥರ ಇರೋರನ್ನ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಮತ್ತು ಇನ್ನೂ ಅಸಹ್ಯವಾಗಿ ಅವ್ರ ಮೇಲೆ ಭಾವನೆ ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಆ ಥರ ಇದ್ದವ್ರನ್ನ ನೋಡಿದರೆ ಪಾಪ ಅನಿಸುತ್ತೆ ನಮಗೆ. ಇದು ಕೂಡ ಗೊತ್ತಿಲ್ಲದೆ ಅವ್ರದ್ದೇ ನಡೆಸ್ತಾ ಇರ್ತಾರೆ ಅಲ್ವಾ. ಜೈ ಶ್ರೀರಾಮ್.